ಜನಪದ ಮತ್ತು ಜಾನಪದ, ಫೋಕ್ ಆ್ಯಂಡ್ ಫೋಕ್ಲೋರ್, ಇದು ಬಹಳ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರತಕ್ಕಂಥ ವಿಷಯ. ನಾವೆರಡೂ ಇಂಗ್ಲೀಷಿನ ಈ ಫೋಕ್ ಅಂತಕ್ಕಂಥ ಪದ ಸಂವಾದಿಯಾಗಿ, ಈ ಫೋಕ್ಗೆ ಸಂವಾದಿಯಾಗಿ ಜಾನಪದ ಎಂಬ ಪದವು ಫೋಕ್ಲೋರ್ಗೆ ಜನಪದ ಎಂಬ ಪದವನ್ನು ಬಳಸ್ತಾಗ್ತಾ ಬಂದಿದೆ ಇವತ್ತು ಅಂತಕ್ಕಂಥದ್ದು. ಮೊದಲಿಗೆ ಜನಪದವನ್ನು ಕುರಿತು ರೂಢಿಯಲ್ಲಿರುವ ಅರ್ಥಗಳನ್ನು ನಾವು ನೋಡ್ತಾ ಹೋಗಬೇಕು. ಈ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಒಂದು ಅರ್ಥಕೋಶದಲ್ಲಿ ಈ ಜನಪದ ಮತ್ತು ಜಾನಪದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಕಲೆ ಹಾಕ್ತಾ ಹೋಗುತ್ತೆ ಆ ಪುಸ್ತಕ. ಪಾಯಿಂಟ್ ನಂಬರ್ 1, ಒಂದೇ ಮೂಲಕ್ಕೆ ಸೇರಿದ ತಮ್ಮದೇ ಆದ ಪ್ರದೇಶ ಅಥವಾ ರಾಜ್ಯವನ್ನು ಪಡೆದ ಒಂದು ಜನಾಂಗಗಳ ಗುಂಪು, ಮೂಲ ನಿವಾಸಿಗಳ ಸ್ಥಿತಿಯಿಂದ ರಾಜಕೀಯ ಅಥವಾ ಸಾಮಾಜಿಕ ವ್ಯವಸ್ಥೆಯತ್ತ ಹೊರಳುತ್ತಿರುವ ಜನ ಅಂತ ಹೇಳ್ತದೆ. ಪಾಯಿಂಟ್ ನಂಬರ್ 2ರಲ್ಲಿ ಜನಾಂಗ, ಭಾಷೆ, ಧರ್ಮಗಳಲ್ಲಿ ಬದ್ಧವಾದ ಒಂದು ಪ್ರಜಾ ಸಮೂಹ, ಸಮಾಜದಲ್ಲಿ ಕೆಳಸ್ತರ ತನ್ನದೇ ಆದ ಒಂದು ಸಮೂಹಗಳ ಗುಣಗಳನ್ನು ಪಡೆದುಕೊಂಡು ತನ್ನದೇ ಸಂಪ್ರದಾಯ, ಕಲೆ, ಕೈಗಾರಿಕೆ, ಐತಿಹ್ಯ, ನಂಬಿಕೆಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಬದಲಾಗದಂತೆ ಉಳಿಸಿಕೊಂಡು ಬಂದಂಥ ಜನಸಮೂಹ ಅಂತ ಹೇಳುತ್ತೆ. ಪಾಯಿಂಟ್ ನಂಬರ್ 3ರಲ್ಲಿ ಒಂದು ರಾಜ್ಯದ, ಒಂದು ದೈವದ, ಒಂದು ಮರದ, ಒಬ್ಬ ಸರ್ವಾಧಿಕಾರಿಯ, ಒಬ್ಬ ನಾಯಕನ ಪ್ರಭಾವ ವಲಯಕ್ಕೆ, ಅಧಿಕಾರ ವ್ಯಾಪ್ತಿಗೆ ಒಳಗಾದ ಜನತೆಯ ಮೊತ್ತ ಜನಪದ ಅಂತ. ದೇಶದ ಜನಪದ ಎಂದು ಕರೆಸಿಕೊಳ್ಳುವ ಪ್ರಜಾ ಸಮೂಹ, ಒಂದು ಕುಟುಂಬದ ಸದಸ್ಯರು, ಬಂಧು ಬಳಗ ಇತ್ಯಾದಿ, ಇವು ಅಂಶಗಳನ್ನು ಹೇಳುತ್ತೆ ಆಕ್ಸ್ಫರ್ಡ್ ವಿವಿಯ ಒಂದು ವಿಶ್ವಕೋಶ. ಅಂದರೆ ಮೂಲ ನಿವಾಸಿಗಳು ಅಥವಾ ನಾಗರಿಕರ ಯಾವುದೇ ವರ್ಗಗಳನ್ನು ಫೋಕ್ಲೋರ್ ಎಂದು ಹೇಳಬಹುದು. ಇದು ಡಾಕ್ಟರ್ ರಾಮನ ಅವರು ಫೋಕ್ ಎಂಬ ಪದಕ್ಕೆ ಜನ, ಮಂದಿ, ಜನಾಂಗ, ಕುಲ, ಜನಸಾಮಾನ್ಯರ ಒಂದು ಗೊತ್ತಾದ ವರ್ಗದ ಜನರು ಸಂಕೀರ್ಣ ಸ್ವಭಾವದ ನಾಗರಿಕ ಸಮಾಜದಲ್ಲಿ ಹಳೆಯ ಗುಂಪು, ಮೂಲ ಸಂಸ್ಕೃತಿಯನ್ನು ಒಯ್ಯುವ ಸಾಮಾಜಿಕ ವರ್ಗ ಅಥವಾ ಸಂಪ್ರದಾಯದೊಂದಿಗೆ ಹೆಣೆದ ಸಮಾಜ, ಹಳೆ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬಂದಿರುವ ಜನಸಾಮಾನ್ಯರ ಸಮೂಹ ಅಂತಂದ್ಬಿಟ್ಟು ಜನಪದ ಎಂಬ ಪದವು ಇದೇ ಅರ್ಥದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಕನ್ನಡದ ಮೊದಲನೇ ಕೃತಿ ಕವಿರಾಜ ಮಾರ್ಗದಲ್ಲಿ ಬಳಕೆಯಾಗಿರ್ತಕ್ಕಂಥದ್ದನ್ನ ಗುರುತಿಸ್ಬೋದು. ಕಾವೇರಿಯಿಂದ ಗೋದಾವರಿವರೆಮಿಪ್ಪ ನಾಡದ ಕನ್ನಡದ ನಾಡೋಳ್ ಅಂತ ಭಾವಿಸಿದ ಜನಪದಂ ಅಂತಕ್ಕಂಥ ಮಾತಿದೆಯಲ್ಲ, ಅದು ಬಹಳ ಮುಖ್ಯ. ಕಾವೇರಿಯಿಂದ ಗೋದಾವರಿ ಹೊರಮಿದ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನಸಮುದಾಯವನ್ನು ಜನಪದರು ಎಂದು ಹೇಳಲಾಗಿದೆ ಅಲ್ವಾ. ಒಮ್ಮೊಮ್ಮೆ ಜನಪದವೆಂಬುದು ನಿರ್ದಿಷ್ಟ ಪ್ರದೇಶಕ್ಕೆ ಅನ್ವಯವಾಗಿ ಬಳಕೆಯಾಗಿರುವುದುಂಟು. ಉದಾಹರಣೆ, ಕರ್ನಾಟಕ ಜನಪದ ಏನಿದ್ರು ಜನಪದವೆಂಬುದು ಒಂದೇ ಮೂಲಕ್ಕೆ ಸೇರಿದ ಒಂದೇ ಬಗೆಯ ಆಚಾರ ವಿಚಾರಗಳನ್ನೊಳಗೊಂಡ ಜನಸಮೂಹವೆಂಬುದು ಇದರಿಂದ ನಾವು ತಿಳಿಬಹುದು ಅಂತಕ್ಕಂಥದ್ದು. ಹಾಗಾದರೆ ಜಾನಪದ ಅಂದರೆ ಏನು? ಇದು ಪ್ರಶ್ನೆ. ಅಂದರೆ ಈ ವಿಷಯದ ಬಗ್ಗೆ ಕಳೆದ ಶತಮಾನಗಳಿಂದಲೂ ವಿದ್ವಾಂಸರು ಸಾಕಷ್ಟು ಚರ್ಚೆ ನಡೆಸ್ತಾ ಬಂದಿದ್ದಾರೆ. ಸುಪ್ರಸಿದ್ಧ ಜಾನಪದ ವಿಶ್ವಕೋಶ ಸ್ಟ್ಯಾಂಡರ್ಡ್ ಡಿಕ್ಷನರಿ ಆಫ್ ಫೋಕ್ಲೋರ್, ಮೈಥಾಲಜಿ ಆ್ಯಂಡ್ ಲೆಜೆಂಡ್ ಗ್ರಂಥದಲ್ಲಿ 21 ಮಂದಿ ಜಾನಪದ ವಿದ್ವಾಂಸರಿಂದ ಜಾನಪದವನ್ನು ಕುರಿತ ವಿವರಣೆಗಳನ್ನು ಪ್ರಕಟಿಸಲಾಗಿದೆ. ಈಗಾಗಲೇ ಒಬ್ಬೊಬ್ಬ ವಿದ್ವಾಂಸರು ಜಾನಪದ ಮತ್ತು ಅದರ ಸ್ವರೂಪವನ್ನು ಕುರಿತು ವಿಭಿನ್ನ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಇಲ್ಲಿ ಕೆಲವು ವಿದ್ವಾಂಸರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಮೇರಿಯಸ್ ಬಾರ್ಬೆ ಅವ್ರ ಪ್ರಕಾರ ಜಾನಪದ ಹಳೆಯ ತಲೆಮಾರಿನಿಂದ ಹೊಸ ತಲೆಮಾರಿಗೆ ತಿಳಿವು, ಅನುಭವ, ಜಾಣ್ಮೆ, ಕೌಶಲ, ಹವ್ಯಾಸ, ಆಚರಣೆಗಳ ನಿದರ್ಶನಗಳ ಮೂಲಕ ಅಥವಾ ಮಾತಿನ ಮೂಲಕ ಅರಿದು ಬರುತ್ತದೆ. ಇದು ಗ್ರಂಥಗಳಿಂದ ಅಚ್ಚಾದ ಇನ್ನಾವುದೇ ಸಾಧನಗಳ ಮೂಲಕ
ಶಾಲೆಯ ಶಿಕ್ಷಕನ ಮೂಲಕ ಬಂದದ್ದಲ್ಲ. ಇಂಥ ಕಂಠಸ್ಥ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಜನಪದ ತನ್ನದೇ ಆದ ಚಿರಂತನ ಸಾಮ್ರಾಜ್ಯದಲ್ಲಿ ಸಜೀವವಾಗಿ ಹೊಸ ಹೊಸ ಅಂಶಗಳನ್ನು ಸ್ವೀಕರಿಸುವ, ಅರಗಿಸಿಕೊಳ್ಳುವ ಗಮನವನ್ನು ಪಡೆದುಕೊಂಡು ಬಂದಿದೆ ಜಾನಪದ ಅಂತಕ್ಕಂಥದ್ದನ್ನ ಈ ಮೇರಿಯಸ್ ಬಾರ್ಬೆ ಅಂತಕ್ಕಂಥವ್ರು ಹೇಳ್ತಾರೆ. ಇವರು ಬಾರ್ಬೆ ಜಾನಪದ ಜೀವಂತ ಸ್ವರೂಪವನ್ನು ಸ್ಪಷ್ಟಪಡಿಸಿ ತನಗೆ ಅನುಕೂಲವಾದ ವಾತಾವರಣ ಕಲ್ಪಿತವಾದರೆ ಜಾನಪದ ಎಂದು ಬತ್ತಲಾರದ ಜೀವನದಿಯಾಗಿ ಉಳಿಯುತ್ತೆ. ಅದು ಕಾಲಕಾಲಕ್ಕೆ ಹೊಸ ಹೊಸ ವಿಷಯಗಳನ್ನು ತನ್ನ ಅನಂತ ಗರ್ಭದಲ್ಲಿ ಅಡಗಿಸಿಕೊಂಡು ಬೆಳೀತಾ ಬರುತ್ತೆ ಅಂತಂದ್ಬಿಟ್ಟು ಹೆಚ್ಚು ಸ್ಪಷ್ಟನೆಯನ್ನು ಕೊಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ತಾಯಿ ತನ್ನ ಮಗುವಿಗೆ ಜೋಗುಳವನ್ನು ಆಡಿ ಮಲಗಿಸುವಾಗ ಅಥವಾ ಒಗಟನ್ನು ಪುಟ್ಟ ಪುಟ್ಟ ಪದ್ಯಗಳನ್ನು ಮಕ್ಕಳಿಗೆ ಹೇಳಿದ ಗಾದೆ ಆಗಿರ್ಬೋದು, ಕತೆ ಆಗಿರ್ಬೋದು, ಗೀತೆ ಆಗಿರ್ಬೋದು, ಮತ್ತೆ ಮತ್ತೆ ಹೇಳಿದಾಗ ಅಭ್ಯಾಸ ಬಲದಿಂದಲೋ ಆಕರ್ಷಣೆಯಿಂದಲೋ ಜನಪದ ಗೀತೆ ಅಥವಾ ಮೇಳಗಳಲ್ಲಿ ಅಥವಾ ನೃತ್ಯಕೂಟಗಳಲ್ಲಿ ಹಬ್ಬ ಹರಿದಿನಗಳ ಆಚರಣೆಗಳಲ್ಲಿ ಭಾಗವಹಿಸಿದಾಗ ತಾಯಿ ತನ್ನ ಮಗಳಿಗೆ ನಾನಾ ರೀತಿಯ ಕರಕೌಶಲ ವಿದ್ಯೆಗಳನ್ನು ಹೇಳಿಕೊಟ್ಟಾಗ ಅಥವಾ ರೈತನೊಬ್ಬನು ಹಳೆಯ ಪದ್ಧತಿಯಂತೆ ತನ್ನ ಮಗನಿಗೆ ವ್ಯವಸಾಯ ಶಿಕ್ಷಣ ನೀಡಿದಾಗ, ಹಳ್ಳಿಯ ಕುಶಲ ಕೆಲಸಗಾರರಾದ ಬಡಗಿ, ಕಮ್ಮಾರ, ಚಮ್ಮಾರ, ಅಕ್ಸಾಲಿಗ ಮುಂತಾದವರು ಇಂದಿನ ಪದ್ಧತಿಯಂತೆ ತಮ್ಮ ಕಸುಬುಗಳನ್ನು ಮುಂದಿನವರಿಗೆ ಕಲಿಸಿಕೊಟ್ಟಾಗ ಫಲವತ್ತಾದ ನೆಲದಲ್ಲಿ ಜನಪದ ಬೇರು ಬಿಟ್ಟಿರುವುದನ್ನು ನಾವು ಕಾಣ್ತಾ ಹೋಗ್ಬೋದು. ಇಲ್ಲಿ